ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಪೃಥ್ವಿರಾಜ್ ಸುಕುಮಾರನ್ ಅಭಿನಯದ ಸರ್ಜಮೀನ್ ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಪೃಥ್ವಿರಾಜ್ ಸುಕುಮಾರನ್ ಅಂದ ತಕ್ಷಣ ಮಲಯಾಳಂ ಮೂವಿ ಅನ್ಕೋಬೇಡಿ, ಇದೊಂದು ಹಿಂದಿ ಭಾಷೆಯ ಮೂವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ವಿಜಯ್ ಅನ್ನೋ ಖಡಕ್ ಸೋಲ್ಜರ್ ಇರ್ತಾನೆ. ಅವರು ಮೋಸಿನ್ ಅನ್ನೋ ISI ಟೆರರಿಸ್ಟ್ ಹಿಡಿಯೋಕೆ ಒಂದು ಆಪರೇಷನ್ ಮಾಡ್ತಾರೆ. ಆದ್ರೆ ಅವರಿಗೆ ಮೋಸಿನ್ ಸಿಗಲ್ಲ. ಕಾಬಿಲ್ ಮತ್ತೆ ಆಬಿಲ್ ಅನ್ನೋ ಇಬ್ಬರು ಟೆರರಿಸ್ಟ್ ಬ್ರದರ್ ಸಿಗ್ತಾರೆ. ಕಾಬಿಲ್ ಕಡೆಯವರು ವಿಜಯ್ಗೆ ಅವರಿಬ್ರು ರಿಲೀಸ್ ಮಾಡ್ಲಿಲ್ಲ ಅಂದ್ರೆ ವಿಜಯ್ ಮಗ ಹರ್ಮನ್ ನ ಮುಗಿಸ್ತೀವಿ ಅಂತ ಧಮಕಿ ಹಾಕ್ತಾರೆ. ವಿಜಯ್ ಅವನ ಮಗನಿಗೋಸ್ಕರ ಟೆರರಿಸ್ಟ್ ಗಳನ್ನ ರಿಲೀಸ್ ಮಾಡುದ್ನ. ವಿಜಯ್ ಮಗ ಹರ್ಮನ್ಗೆ ಏನಾಯ್ತು, ಕಡೆಗೆ ಈ ಮೋಸಿನ್ ಟೆರರಿಸ್ಟ್ ನ ವಿಜಯ್ ಹಿಡಿಯೋಕೆ ಆಯ್ತಾ ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ಜನರಲ್ ಕನ್ವರ್ ಸೋಲ್ಜರ್ಸ್ ನ ಒಂದು ಮೀಟಿಂಗ್ ಗೆ ಕರೆದು 1995ರಿಂದ 2006ರವರೆಗೆ ಜಮ್ಮು ಮತ್ತೆ ಕಾಶ್ಮೀರ ಅಲ್ಲಿ ತುಂಬಾ ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು. ಅದಕ್ಕೆಲ್ಲ ಕಾರಣ ಒಬ್ಬನೇ ಟೆರರಿಸ್ಟ್, ಅವನ ಹೆಸರೇ ಮೋಸಿನ್. ಆದ್ರೆ ಅವನು ಹೇಗಿದ್ದಾನೆ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. 2006ರಲ್ಲಿ ಮೋಸಿನ್ ಕಾಣೆಯಾದ. ಎಲ್ರು ಅವನು ಸತ್ತ ಅಂತ ಅನ್ಕೊಂಡಿದ್ವಿ. ಆದ್ರೆ ಮೋಸಿನ್ 2006ರಲ್ಲಿ ಅಟ್ಯಾಕ್ ಮಾಡಿದ್ದ ರೀತಿನೇ ಮತ್ತೆ 3 ಜಾಗಗಳಲ್ಲಿ ಒಂದೇ ಸಲ ಬಾಂಬ್ ಬ್ಲಾಸ್ಟ್ ಆಗಿದೆ. ಅಂದ್ರೆ ಮೋಸಿನ್ ವಾಪಸ್ ಬಂದಿದ್ದಾನೆ. ಇವಾಗ ನಮ್ಮ ಹತ್ರ ಅವನ ಫೋಟೋ ಕೂಡ ಇದೆ ಅಂತ ಹೇಳ್ತಾ ಕಾಬಿಲ್ ಅನ್ನೋ ಟೆರರಿಸ್ಟ್ ಫೋಟೋನ ಜನರಲ್ ಕನ್ವರ್ ಎಲ್ಲರಿಗೂ ತೋರಿಸಿ ಈ ಕಾಬಿಲ್ಲೆ ಮೋಸಿನ್ ಅಂತ ಹೇಳ್ತಾನೆ. ಕಾಬಿಲ್ ಫೋಟೋನ ಯಾರೋ ಅನ್ನೋನ್ ಪರ್ಸನ್ ಕನ್ವರ್ಗೆ ಕಳಿಸಿ ಅವನೇ ಮೋಸಿನ್ ಅಂತ ಹೇಳಿರ್ತಾರೆ. ಅದಕ್ಕೆ ಇವಾಗ ಕನ್ವರ್ ಕಾಬಿಲ್ ನ ಹಿಡಿಯೋಕೆ ಒಂದು ಟೀಮ್ ನ ಡಿಪ್ಲಾಯ್ ಮಾಡ್ತಾನೆ. ಆ ಟೀಮ್ ನ ಹೆಡ್ ಈ ಕಥೆಯ ನಾಯಕ ವಿಜಯ್ ಮೆನನ್. ವಿಜಯ್ ಎಲ್ಲಾ ಸೋಲ್ಜರ್ಸ್ ನು ಕಾಬಿಲ್ ಇದ್ದ ಜಾಗಕ್ಕೆ ಕಳಿಸ್ತಾನೆ. ಆದ್ರೆ ಅದು ಟ್ರ್ಯಾಪ್ ಅಂತ ಗೊತ್ತಾಗಿ ವಿಜಯ್ ಎಲ್ರಿಗೂ ಫಾಲ್ ಬ್ಯಾಕ್ ಅಂತ ಹೇಳ್ತಾನೆ. ಆದ್ರೆ ಅಷ್ಟರಲ್ಲಿ ಸಿಗ್ನಲ್ ಕಟ್ ಆಗಿ ಅದು ಯಾರಿಗೂ ಕೇಳಿಸಲ್ಲ. ಅದಕ್ಕೆ ವಿಜಯ್ನೇ ಫೀಲ್ಡ್ ಗೆ ಇಳಿತಾನೆ. ಆದ್ರೆ ಅಷ್ಟರಲ್ಲಿ ವಿಜಯ್ ಕಡೆ ಸೋಲ್ಜರ್ಸ್ ಎಲ್ರು ಕಾಬಿಲ್ ಇದಾನೆ ಅನ್ಕೊಂಡು ಮನೆ ಒಳಗೆ ಹೋದ್ರೆ ಅಲ್ಲಿದ್ದ ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಎಷ್ಟೋ ಜನ ಸೋಲ್ಜರ್ಸ್ ಸತ್ತು ಹೋಗ್ತಾರೆ. ಅಷ್ಟರಲ್ಲಿ ವಿಜಯ್ ಅಲ್ಲಿಗೆ ಬಂದು ಕಾಬಿಲ್ ಕಡೆಯವ್ರನ್ನೆಲ್ಲ ಕೊಂದು ಕಾಬಿಲ್ ಮತ್ತೆ ಆಬಿಲ್ ನ ಹಿಡ್ಕೊಂಡು ಹೋಗ್ತಾನೆ. ಇವಾಗ ವಿಜಯ್ಗೆ ಕರ್ನಲ್ ಆಗಿ ಪ್ರಮೋಷನ್ ಕೊಡ್ತಾರೆ. ಅದಕ್ಕೆ ವಿಜಯ್ ಹೆಂಡತಿ ಮೆಹರ್ ಒಂದು ಪಾರ್ಟಿ ಅರೇಂಜ್ ಮಾಡಿರ್ತಾಳೆ. ಆ ಪಾರ್ಟಿಯಲ್ಲಿ ವಿಜಯ್ ಮತ್ತೆ ಮೆಹರ್ನ ಮಗ ಹರ್ಮನ್ ವಿಜಯ್ ಬಗ್ಗೆ ಮಾತಾಡೋಕೆ ಮೈಕ್ ತಗೋತಾನೆ. ಆದ್ರೆ ಹರ್ಮನ್ಗೆ ಸ್ವಲ್ಪ ಬಿಕ್ಲು, ಜೊತೆಗೆ ಅವನಿಗೆ ಎಲ್ರ ಮುಂದೆ ಮಾತಾಡೋಕೆ ಭಯ ಆಗ್ತಾ ಇರುತ್ತೆ. ಅವನು ತೊದಲುತ್ತಾ ಮಾತಾಡ್ತಾ ಇರೋದನ್ನ ನೋಡಿ ವಿಜಯ್ಗೆ ಎಲ್ಲರ ಮುಂದೆ ಅವಮಾನ ಆಗಿ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ. ಮೆಹರ್ ವಿಜಯ್ ಹತ್ರ ಹೋಗಿ, ಹರ್ಮನ್ ನಮ್ಮ ಮಗ, ಅವನ್ನ ನಾವೇ ಸರಿ ಮಾಡ್ಬೇಕು, ಅದ್ಬಿಟ್ಟು ಹೀಗೆ ನೀವು ಎದ್ ಬಂದ್ರೆ ಏನರ್ಥ ಅಂತ ಕೇಳ್ತಾಳೆ. ವಿಜಯ್ಗೆ ಅವನ್ ಮಗ ಅಂದ್ರೆ ಅವಮಾನ ಅಂತ ಹೇಳ್ಬಿಡ್ತಾನೆ. ಅದ್ನ ಹರ್ಮನ್ ಕೇಳಿಸ್ಕೊಂಡು ಬೇಜಾರಾಗ್ತಾನೆ. ಹರ್ಮನ್ಗೂ ಅವನ್ ತಂದೆ ರೀತಿ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಅನ್ಕೊಂಡ್ರು ಅವನಿಗೆ ಆ ರೀತಿ ಇರೋಕೆ ಆಗ್ತಾ ಇರಲ್ಲ. ಇದ್ನೆಲ್ಲ ಹರ್ಮನ್ ಮೆಹರ್ ಜೊತೆ ಹೇಳ್ಕೊಂಡು ಅಳ್ತಾ ಇರ್ತಾನೆ. ಇದ್ನ ವಿಜಯ್ ಕೇಳಿಸ್ಕೊಂಡು ಅವನು ಬೇಜಾರಾಗ್ತಾನೆ. ಮಾರನೇ ದಿನ ಹರ್ಮನ್ ಮನೆಯ ಪಕ್ಕ ಹುಡುಗರು ಕ್ರಿಕೆಟ್ ಆಡ್ತಾ ಇರೋದನ್ನ ನೋಡ್ತಾ ನಿಂತಿರ್ತಾನೆ. ಆ ಹುಡುಗರು ರೋಡ್ಗೆ ಬಾಲ್ ಹೊಡೆದು ಹರ್ಮನ್ಗೆ ತಗೊಂಡ್ ಬರೋಕೆ ಹೇಳ್ತಾರೆ. ಹರ್ಮನ್ ಮೇನ್ ರೋಡ್ಗೆ ಹೋಗ್ತಾನೆ. ಹರ್ಮನ್ ಬಳಿಗೆ ಶೋಯಬ್ ಅನ್ನೋ ಇನ್ನೊಬ್ಬ ಹುಡುಗ ಬಂದು ಹರ್ಮನ್ ನ ಮಾತಾಡಿಸ್ತಾನೆ. ಈ ಕಡೆ ವಿಜಯ್ಗೆ ಕಾಬಿಲ್ ಮತ್ತೆ ಆಬಿಲ್ ಕಡೆ ಅವರು ಫೋನ್ ಮಾಡಿ ಇಬ್ರು ಬಿಡ್ಲಿಲ್ಲ ಅಂದ್ರೆ ನಿನ್ ಮಗ ಹರ್ಮನ್ ಕತೆ ಮುಗಿಸಿ ಬಿಡ್ತೀವಿ ಅಂತ ಹೇಳ್ತಾರೆ. ವಿಜಯ್ ಗಾಬರಿಯಾಗಿ ಹರ್ಮನ್ ನ ಓಡಿಕೊಂಡು ರೋಡ್ ಹತ್ರ ಹೋಗ್ತಾನೆ. ಅಲ್ಲಿ ಹರ್ಮನ್ ಶೋಯಬ್ ಮತ್ತೆ ಕೆಲವು ಹುಡುಗರ ಜೊತೆ ಕ್ರಿಕೆಟ್ ಆಡ್ತಾ ಇರ್ತಾನೆ. ವಿಜಯ್ ಬಳಿಗೆ ಶೋಯಬ್ ನ ತಾತ ಬಂದು ಮಾತಾಡ್ತಾನೆ. ಶೋಯಬ್ ಅವರದು ಒಂದು ಬೇಕರಿ ಇರುತ್ತೆ. ವಿಜಯ್ ಮನೆ ಕೆಲಸ ಮಾಡೋ ಮಹಿಳೆಯ ಮದುವೆಗೆ ಆ ಬೇಕರಿಯಿಂದಾನೇ ಸ್ವೀಟ್ಸ್ ತರೋದು ಅಂತ ಆ ತಾತ ಹೇಳ್ತಾನೆ. ಆಮೇಲೆ ವಿಜಯ್ ಹರ್ಮನ್ ನ ಅಲ್ಲಿಂದ ಮನೆಗೆ ಕರ್ಕೊಂಡು ಹೋಗುವಾಗ ಹರ್ಮನ್ಗೆ ಬ್ಯಾಟಿಂಗ್ ಚೆನ್ನಾಗಿ ಆಡಿದೆ ಅಂತ ಹೇಳ್ತಾನೆ. ಇದೇ ಫಸ್ಟ್ ಟೈಮ್ ವಿಜಯ್ ಹರ್ಮನ್ ಬಗ್ಗೆ ಒಳ್ಳೆ ಮಾತಾಡಿದ್ದು. ಅದಕ್ಕೆ ಹರ್ಮನ್ ಖುಷಿಯಾಗಿ ವಿಜಯ್ ಕೈ ಹಿಡ್ಕೋತಾನೆ. ಆಮೇಲೆ ವಿಜಯ್ ಕಾಬಿಲ್ ಬಳಿಗೆ ಹೋಗ್ತಾನೆ. ಹೋಗಿ ನೀನೇ ಮೋಸಿನ್ ಅಂತ ಒಪ್ಪು ಅಂತ ಹೇಳಿದ್ರೆ ಕಾಬಿಲ್ ನಾನು ಮೋಸಿನ್ ಅಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ವಿಜಯ್ ನಿನ್ ತಮ್ಮ ಆಬಿಲ್ ಕೈಲಿ ನೀನೇ ಮೋಸಿನ್ ಅಂತ ಬಾಯಿ ಬಿಡಿಸ್ತೀನಿ ಅಂತ ಹೇಳಿ ಆಬಿಲ್ ನ ಬೇರೆ ಕ್ಯಾಂಪ್ಗೆ ಶಿಫ್ಟ್ ಮಾಡೋಕೆ ಅಹಮದ್ ಅನ್ನೋ ಸೋಲ್ಜರ್ಗೆ ಹೇಳ್ತಾನೆ. ಅವಾಗ ಕಾಬಿಲ್ ಅವನ್ ತಮ್ಮ ಆಬಿಲ್ಗೆ ಏನಾದ್ರು ಆದ್ರೆ ನಿನ್ ಮಗನ್ನ ಸುಮ್ನೆ ಬಿಡಲ್ಲ ಅಂತ ವಿಜಯ್ಗೆ ವಾರ್ನಿಂಗ್ ಕೊಡ್ತಾನೆ. ಆ ದಿನ ರಾತ್ರಿ ಮೆಹರ್ ಮತ್ತೆ ಹರ್ಮನ್ ಅವರ ಮನೆ ಕೆಲಸದವಳ ಮದುವೆಗೆ ಹೋಗ್ತಾರೆ. ಅಲ್ಲಿಗೆ ಶೋಯಬ್ ಟೆಂಪೋ ಅಲ್ಲಿ ಸ್ವೀಟ್ಸ್ ತರ್ತಾನೆ. ಅದನ್ನ ಅನ್ಲೋಡ್ ಮಾಡೋಕೆ ಹರ್ಮನ್ ಕೂಡ ಹೋಗ್ತಾನೆ. ಈ ಕಡೆ ಆಬಿಲ್ ಇಂದ ಅಹಮದ್ಗೆ ಕೌಸರ್ ಬೇಕರಿ ಅಂತ ಒಂದು ವಿಷಯ ಗೊತ್ತಾಗುತ್ತೆ. ಅಂದ್ರೆ ಶೋಯಬ್ ಮತ್ತೆ ಅವನ ತಾತ ಕೂಡ ಕಾಬಿಲ್ ಮತ್ತೆ ಆಬಿಲ್ ಕಡೆಯವರು. ಅವರು ಹರ್ಮನ್ ನ ಸ್ವೀಟ್ ಅನ್ಲೋಡ್ ಮಾಡಿದ್ದ ಟೆಂಪೋ ಒಳಗೆ ಲಾಕ್ ಮಾಡ್ಕೋತಾರೆ. ಈ ಕಡೆ ಮೆಹರ್ ನೋಡಿದ್ರೆ ಅದರ ಪರಿವೇ ಇಲ್ಲದೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಈ ಕಡೆ ವಿಜಯ್ ಮದುವೆ ನಡೆಯೋ ಜಾಗಕ್ಕೆ ಬರುವಷ್ಟರಲ್ಲಿ ಟೆಂಪೋ ಅಲ್ಲಿಂದ ಹೋಗೋದನ್ನ ನೋಡಿ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅಷ್ಟರಲ್ಲಿ ಇನ್ನೊಂದು ಜೀಪ್ ಅಲ್ಲಿ ಸೋಲ್ಜರ್ಸ್ ಬಂದು ಆ ಟೆಂಪೋನ ಬ್ಲಾಸ್ಟ್ ಮಾಡಿಬಿಡ್ತಾರೆ. ಅದ್ರಿಂದ ತಾತ ಎದ್ದು ಈಚೆ ಬರ್ತಾನೆ. ವಿಜಯ್ ಹೋಗಿ ಟೆಂಪೋ ಒಳಗೆ ನೋಡಿದ್ರೆ ಹರ್ಮನ್ ಮತ್ತೆ ಶೋಯಬ್ ಇರಲ್ಲ. ನೋಡಿದ್ರೆ ಶೋಯಬ್ ಹರ್ಮನ್ ನ ಬೇರೆ ಟೆಂಪೋದಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾನೆ. ಇವಾಗ ಮತ್ತೆ ಕಿಡ್ನಾಪರ್ಸ್ ಹರ್ಮನ್ ಬೇಕು ಅಂದ್ರೆ ಕಾಬಿಲ್ ಮತ್ತೆ ಆಬಿಲ್ ನ ಅವರಿಗೆ ಒಪ್ಪಿಸಬೇಕು ಅಂತ ಹೇಳ್ತಾರೆ. ಆದ್ರೆ ವಿಜಯ್ ನನಗೆ ಎಲ್ಲದಕ್ಕಿಂತ ದೇಶನೇ ಮುಖ್ಯ, ಅದಕ್ಕೆ ಆಗಲ್ಲ ಅಂತ ಹೇಳ್ಬಿಡ್ತಾನೆ. ಆದ್ರೆ ಮೆಹರ್ ತುಂಬಾ ಒತ್ತಾಯ ಮಾಡಿ ಕಾಬಿಲ್ ಮತ್ತೆ ಆಬಿಲ್ ನ ಒಪ್ಪಿಸಿ ಹರ್ಮನ್ ನ ಬಿಡ್ಸ್ಕೊಂಡು ಬರೋಕೆ ಹೇಳ್ತಾಳೆ.
ವಿಜಯ್ ಮೆಹರ್ಗೋಸ್ಕರ ಆದ್ರೂ ಹರ್ಮನ್ ನ ಬಿಡಿಸ್ಕೊಂಡ್ ಬರಲೇಬೇಕಿರುತ್ತೆ. ಅದಕ್ಕೆ ವಿಜಯ್ ಮತ್ತೆ ಅಹಮದ್ ಕಾಬಿಲ್ ಮತ್ತೆ ಆಬಿಲ್ ನ ಎಕ್ಸ್ಚೇಂಜ್ ಪಾಯಿಂಟ್ ಗೆ ಕರ್ಕೊಂಡು ಹೋಗಿ ರಿಲೀಸ್ ಮಾಡ್ತಾರೆ. ಆದ್ರೆ ವಿಜಯ್ಗೆ ಅವನು ತಪ್ಪು ಮಾಡ್ತಿದ್ದಾನೆ ಅಂತ ಅನ್ಸಿ ಆಬಿಲ್ ನ ಸಾಯಿಸ್ಬಿಡ್ತಾನೆ. ಕಾಬಿಲ್ ಎಸ್ಕೇಪ್ ಆಗ್ತಾನೆ. ಅದ್ರಿಂದ ಕಾಬಿಲ್ ಕಡೆ ಅವರು ಹರ್ಮನ್ ನ ರಿಲೀಸ್ ಮಾಡೋದೇ ಇಲ್ಲ. ಇದನ್ನ ಕೇಳಿ ಮೆಹರ್ ಅಂತೂ ಬ್ರೇಕ್ ಡೌನ್ ಆಗೋಗ್ತಾಳೆ. ಹೀಗೆ 8 ವರ್ಷ ಕಳೆಯುತ್ತೆ. ಮೊದಲ ಸೀನಲ್ಲಿ ಕಾಬಿಲ್ ಮೋಸಿನ್ ಅಂತ ಮಿಲಿಟರಿಗೆ ಕಾಬಿಲ್ ಫೋಟೋ ಕಳಿಸಿದ್ದ ಅದೇ ಅನ್ನೋನ್ ವ್ಯಕ್ತಿ ಅಹಮದ್ಗೆ ಒಂದು ಜಾಗದ ಲೊಕೇಶನ್ ಕಳಿಸ್ತಾನೆ. ಅಲ್ಲಿಗೆ ವಿಜಯ್ ಮತ್ತೆ ಅಹಮದ್ ಟೀಮ್ ಜೊತೆ ಹೋಗ್ತಾರೆ. ನೋಡಿದ್ರೆ ಅಲ್ಲಿ ಟೆರರಿಸ್ಟ್ ಗಳು ಸ್ವಲ್ಪ ಜನನ್ನ ಆಸ್ಟೇಜ್ ಆಗಿ ಇಟ್ಕೊಂಡಿರ್ತಾರೆ. ಅಲ್ಲಿ ಇದ್ದವರನ್ನೆಲ್ಲ ಕಾಪಾಡಿದ ಮೇಲೆ ಮಿಲಿಟರಿ ಅವರು ಎಲ್ಲರ ಡೀಟೇಲ್ಸ್ ತಗೊಳ್ತಾ ಇರ್ತಾರೆ. ಆ ಆಸ್ಟೇಜ್ ಗುಂಪಲ್ಲೇ ಹರ್ಮನ್ ಕೂಡ ಇರ್ತಾನೆ. ಇದು ವಿಜಯ್ಗೆ ಗೊತ್ತಾಗಿ ಹರ್ಮನ್ ನ ಕರ್ಕೊಂಡು ಮಿಲಿಟರಿ ಕ್ಯಾಂಪ್ಗೆ ಹೋಗ್ತಾರೆ. ವಿಜಯ್ಗೆ ಆ ಹುಡುಗನ್ನ ಹರ್ಮನ್ ಅಂತ ನಂಬೋಕೆ ಆಗ್ತಾ ಇರಲ್ಲ. ಯಾಕಂದ್ರೆ ಹರ್ಮನ್ ಚಿಕ್ಕ ವಯಸ್ಸಲ್ಲಿ ಮಾತಾಡುವಾಗ ತೊದಲುತ್ತಿದ್ದ, ಇವಾಗ ನಾರ್ಮಲ್ ಆಗಿ ಮಾತಾಡ್ತಾ ಇರ್ತಾನೆ. ಜೊತೆಗೆ ವಿಜಯ್ಗೆ ಆ ಹುಡುಗ ಅವನ ಮಗ ಹರ್ಮನ್ ಅನ್ನಿಸ್ತಾ ಇರಲ್ಲ. ವಿಜಯ್ ಕ್ಯಾಂಪ್ಗೆ ಮೆಹರ್ನ ಕರೆಸ್ತಾನೆ. ಮೆಹರ್ ಹರ್ಮನ್ ನೋಡಿ ಅವನು ಹರ್ಮನ್ನೇ ಅಂತ ವಿಜಯ್ಗೆ ಹೇಳಿ ಹರ್ಮನ್ ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಮಾರನೇ ದಿನ ವಿಜಯ್ ಕ್ಯಾಂಪ್ಗೆ ಮನೆಯಿಂದ ಹೋಗುವಾಗ ಹರ್ಮನ್ ಪುಷ್ ಅಪ್ಸ್ ಮಾಡ್ತಾ ಇರೋದು ನೋಡ್ತಾನೆ. ಜೊತೆಗೆ ಹರ್ಮನ್ ಬೆನ್ನಿನ ಮೇಲೆ ಆಗಿರೋ ಕೆಲವು ಗಾಯಗಳನ್ನು ನೋಡ್ತಾನೆ. ವಿಜಯ್ಗೆ ಆ ಹುಡುಗ ಅವನ ಮಗ ಹರ್ಮನ್ ಅಲ್ಲ ಅಂತ ಡೌಟ್ ಹೊಡಿತಾ ಇರುತ್ತೆ. ಇನ್ನೊಂದಿನ ಹರ್ಮನ್ ವಿಜಯ್ ರೂಮ್ಗೆ ಹೋಗಿ ಈಚೆ ಬರೋದ್ನ ವಿಜಯ್ ನೋಡ್ತಾನೆ. ರೂಮ್ ಅಲ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ ನನ್ನ ಹತ್ರ ಫೋನ್ ಇಲ್ಲ, ಅದಕ್ಕೆ ನಿಮ್ ಲ್ಯಾಪ್ಟಾಪ್ ಅಲ್ಲಿ ಗೇಮ್ ಆಡ್ತಿದ್ದೆ ಅಂತ ಹೇಳ್ತಾನೆ. ವಿಜಯ್ ಹೋಗಿ ಲ್ಯಾಪ್ಟಾಪ್ ಅಲ್ಲಿ ಬ್ರೌಸರ್ ಚೆಕ್ ಮಾಡಿದ್ರೆ ಹಿಸ್ಟರಿ ಎಲ್ಲ ಕ್ಲಿಯರ್ ಆಗಿರುತ್ತೆ. ಆ ದಿನ ರಾತ್ರಿ ಹರ್ಮನ್, ಮೆಹರ್, ವಿಜಯ್ ಎಲ್ರು ಊಟ ಮಾಡುವಾಗ ವಿಜಯ್ ಹರ್ಮನ್ ಕಳೆದ 8 ವರ್ಷದಿಂದ ಏನ್ ಮಾಡ್ತಿದ್ದ, ಕಾಬಿಲ್ ಕಡೆಯವರು ಅವನ್ನ ಯಾಕೆ ಕೊಲೆ ಮಾಡ್ಲಿಲ್ಲ ಅಂತ ಕೇಳ್ತಾ ಇರ್ತಾನೆ. ಇದನ್ನ ನೋಡಿ ಮೆಹರ್ ವಿಜಯ್ಗೆ ಸುಮ್ನೆ ಇರೋಕೆ ಹೇಳ್ತಾಳೆ. ಹರ್ಮನ್ ಅವರಪ್ಪ ಅವನ ಮೇಲೆ ಡೌಟ್ ಪಡ್ತಾ ಇರೋದು ನೋಡಿ ಊಟ ಮಾಡದೆ ಎದ್ದು ಅವನ್ ರೂಮ್ಗೆ ಹೋಗ್ಬಿಡ್ತಾನೆ. ವಿಜಯ್ ಅವನ್ನ ಸಮಾಧಾನ ಮಾಡೋಕೆ ಹೋದಾಗ ಹರ್ಮನ್ ವಾಶ್ರೂಮ್ಗೆ ಹೋಗಿರ್ತಾನೆ. ಸರಿ ಅಂತ ವಿಜಯ್ ಈಚೆ ಬರ್ಬೇಕಾದ್ರೆ ಅಲ್ಲಿ ಫೋನ್ ವೈಬ್ರೇಟ್ ಆಗೋದು ವಿಜಯ್ಗೆ ಕೇಳಿಸುತ್ತೆ. ನೋಡಿದ್ರೆ ಒಂದು ಡ್ರಾವರ್ ಅಲ್ಲಿ ಹರ್ಮನ್ ಒಂದು ಫೋನ್ ನ ಬಚ್ಚಿಟ್ಟಿರ್ತಾನೆ. ವಿಜಯ್ ಆ ಫೋನ್ ತಗೊಂಡು ಹೋಗಿ ಅಹಮದ್ಗೆ ಕೊಟ್ಟು ಆ ಫೋನ್ ನ ಕ್ಲೋನ್ ಮಾಡಿ ಫೋನ್ ಚೆಕ್ ಮಾಡಿ ಕೊಡು ಅಂತ ಹೇಳ್ತಾನೆ. ಈ ಕಡೆ ಕಾಶ್ಮೀರ ಅಲ್ಲಿ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಕಳೆದ 8 ವರ್ಷದಿಂದ ಅಲ್ಲಿ ಬಾಂಬ್ ಬ್ಲಾಸ್ಟೇ ಆಗಿರಲ್ಲ. ಇವಾಗ ಅದು ನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ. ಅದನ್ನ ಹರ್ಮನ್ ಗಾಬರಿಯಲ್ಲಿ ನೋಡ್ತಾ ಇರ್ತಾನೆ. ಹರ್ಮನ್ ಗಾಬರಿಯಲ್ಲಿ ನ್ಯೂಸ್ ನೋಡೋದನ್ನ ವಿಜಯ್ ನೋಡ್ತಾನೆ. ಈ ಕಡೆ ಹರ್ಮನ್ ಅವನ್ ರೂಮ್ ಅಲ್ಲಿ ಅವ್ನ್ ಫೋನ್ ಚೆಕ್ ಮಾಡಿದ್ರೆ ಫೋನ್ ಇರಲ್ಲ. ಆಮೇಲೆ ಹರ್ಮನ್ ವಿಜಯ್ ವೆಪನ್ ರೂಮ್ಗೆ ಹೋಗಿ ಒಂದು ಗನ್ ತಗೋತಾನೆ. ಅಲ್ಲಿಗೆ ವಿಜಯ್ ಬಂದಾಗ ಹರ್ಮನ್ ಗನ್ನ ವಿಜಯ್ ಕಡೆ ಹಿಡಿತಾನೆ. ಆದ್ರೆ ವಿಜಯ್ ಕೂಡ ಗನ್ನ ಹರ್ಮನ್ ಕಡೆ ಹಿಡಿದು ಗನ್ ಟೇಬಲ್ ಮೇಲೆ ಮಡಗಿ ಹ್ಯಾಂಡ್ಸ್ ರೈಸ್ ಮಾಡೋಕೆ ಹೇಳ್ತಾನೆ. ಹರ್ಮನ್ ವಿಜಯ್ ಹೇಳಿದ ಹಾಗೆ ಮಾಡ್ತಾನೆ. ಅಲ್ಲಿಗೆ ಆ ಗಲಾಟೆ ನೋಡಿ ಮೆಹರ್ ಕೂಡ ಬರ್ತಾಳೆ. ಅಲ್ಲಿ ವಿಜಯ್ ಹರ್ಮನ್ಗೆ ನನ್ ಗೊತ್ತು ನೀನು ಹರ್ಮನ್ ಅಲ್ಲ ಅಂತ, ಯಾರ್ ನೀನು, ನಿನ್ನ ಹತ್ರ ಫೋನ್ ಇಲ್ಲ ಅಂದಿದ್ದೆ ಅಲ್ವಾ, ಫೋನ್ ಹೇಗ್ ಬಂತು ನಿನ್ನ ಹತ್ರ ಅಂತ ಕೇಳಿದಾಗ ಮೆಹರ್ ಆ ಫೋನ್ ನ ಅವಳೇ ಕೊಟ್ಟಿದ್ದು ಅಂತ ಹೇಳ್ತಾಳೆ. ಇದನ್ನ ಕೇಳಿ ವಿಜಯ್ ಗನ್ ಡೌನ್ ಮಾಡ್ತಾನೆ. ಆಮೇಲೆ ಮೆಹರ್ ಹರ್ಮನ್ ನ ಅವನ ರೂಮ್ಗೆ ಕಳಿಸ್ತಾಳೆ. ನೋಡಿದ್ರೆ ಅಲ್ಲೇ ಟೇಬಲ್ ಮೇಲೆ DNA ರಿಪೋರ್ಟ್ ಇರುತ್ತೆ. ಅದನ್ನ ಮೆಹರ್ ಓಪನ್ ಮಾಡಿ ನೋಡಿದ್ರೆ ಹರ್ಮನ್ ವಿಜಯ್ ಮತ್ತೆ ಅವಳ ಮಗ ಅಂತ ಕನ್ಫರ್ಮ್ ಆಗುತ್ತೆ. ಅದನ್ನ ನೋಡಿ ವಿಜಯ್ಗೆ ಅವನು ಹರ್ಮನ್ ಮೇಲೆ ಡೌಟ್ ಪಟ್ಟು ದೊಡ್ಡ ತಪ್ಪು ಮಾಡ್ದ ಅಂತ ಗೊತ್ತಾಗುತ್ತೆ. ಜೊತೆಗೆ ಈ ಕಡೆ ಅಹಮದ್ ಹರ್ಮನ್ ಫೋನ್ ನ ಕ್ಲೋನ್ ಮಾಡ್ಕೊಂಡು ವಿಜಯ್ ಬಳಿಗೆ ಹರ್ಮನ್ ಫೋನ್ ತಂದ್ಕೊಟ್ಟು ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿಜಯ್ ಬೇಜಾರಲ್ಲಿ ಹೋಗಿ ಹರ್ಮನ್ ಬಳಿ ಕ್ಷಮೆ ಕೇಳಿ ಅವನ್ ಫೋನ್ ವಾಪಸ್ ಕೊಟ್ಟು ಹರ್ಮನ್ ಸರಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಹರ್ಮನ್ ಅಮ್ಮ ಕೂಡ ಬ್ರೇಕ್ ಬೇಕು ಅಂತ ಹೇಳ್ತಿದ್ರು, ಫಾರೆಸ್ಟ್ ಅಲ್ಲಿ ಇರೋ ನಮ್ಮ ಮನೆಗೆ ಹೋಗೋಣ ಅಂತ ವಿಜಯ್ಗೆ ಹೇಳ್ತಾನೆ. ಅದಕ್ಕೆ ವಿಜಯ್ ಒಪ್ಕೋತಾನೆ. ನೋಡಿದ್ರೆ ಹರ್ಮನ್ ವೆಪನ್ ರೂಮ್ ಇಂದ ವಿಜಯ್ ಗನ್ ಎತ್ಕೊಂಡು ಹೋಗ್ತಾನೆ. ಫಾರೆಸ್ಟ್ ಕ್ಯಾಬಿನ್ಗೆ ಹೋಗುವಾಗ ಹರ್ಮನ್ ಯಾರ ಜೊತೆ ಏನೋ ಮೆಸೇಜ್ ಮಾಡ್ತಾ ಇರ್ತಾನೆ. ಅವಾಗ ನಮಗೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಹರ್ಮನ್ ಗಿಂತ ದೇಶನೇ ಮುಖ್ಯ ಅಂತ ವಿಜಯ್ ಆಬಿಲ್ ನ ಸಾಯಿಸಿದ ಮೇಲೆ ಕಾಬಿಲ್ ಹೋಗಿ ಆ ವಿಷಯನ ಹರ್ಮನ್ಗೆ ಹೇಳಿ ಅವರೇ ಹರ್ಮನ್ಗೆ ಟ್ರೈನಿಂಗ್ ಕೊಡ್ತಾರೆ. ಹರ್ಮನ್ ಕಾಬಿಲ್ ಶೋಯಬ್ ಜೊತೆನೆ ಬೆಳೆದು ದೊಡ್ಡವನಾಗ್ತಾನೆ. ಕಾಬಿಲ್ ಹರ್ಮನ್ ಮನಸ್ಸಲ್ಲಿ ಅವನ ತಂದೆಯ ವಿರುದ್ಧ ದ್ವೇಷ ಬಿತ್ತಿ ಹರ್ಮನ್ಗೆ ವಿಜಯ್ ಕಂಡ್ರೆ ಸಾಯಿಸುವಷ್ಟು ಕೋಪ ಬರೋ ರೀತಿ ಮಾಡ್ತಾನೆ. ಇವಾಗ ಹರ್ಮನ್ ಬಂದಿರೋದು ಕೂಡ ವಿಜಯ್ನ ಸಾಯಿಸೋಕೆನೆ. ಇದನ್ನೆಲ್ಲ ಹರ್ಮನ್ ಜೀಪ್ ಅಲ್ಲಿ ಫಾರೆಸ್ಟ್ ಕ್ಯಾಬಿನ್ಗೆ ಹೋಗುವಾಗ ನೆನ್ಪ್ ಮಾಡ್ಕೊಳ್ತಾ ಇರ್ತಾನೆ. ಫಾರೆಸ್ಟ್ ಕ್ಯಾಬಿನ್ಗೆ ಹೋದ್ಮೇಲೆ ವಿಜಯ್ ಸಿಗರೆಟ್ ಸೇದ್ಬೇಕು ಅಂದಾಗ ಮೆಹರ್ ಮನೆ ಒಳಗೆ ಬೇಡ ಅಂತಾಳೆ. ಅದಕ್ಕೆ ಹರ್ಮನ್ ಈಚೆ ಹೋಗೋಣ ಅಂತ ಹೇಳ್ತಾನೆ. ಸರಿ ಅಂತ ಈಚೆ ಜಾಸ್ತಿ ಚಳಿ ಇರೋದಕ್ಕೆ ಸ್ವೆಟರ್ ಹಾಕೊಳ್ಳೋಕೆ ಹೇಳ್ತಾನೆ. ವಿಜಯ್ ಅವನ ಆರ್ಮಿ ಜಾಕೆಟ್ ನೇ ಹರ್ಮನ್ಗೆ ಹಾಕ್ತಾನೆ. ಈ ಕಡೆ ಅಹಮದ್ ಹರ್ಮನ್ ಮೊಬೈಲ್ ನ ಕ್ಲೋನ್ ಮಾಡ್ಕೊಂಡಿರ್ತಾನಲ್ಲ, ಅದ್ರಲ್ಲಿ ಏನೋ ಆಕ್ಟಿವಿಟಿ ನಡೀತಾ ಇದೆ ಅಂತ ಗೊತ್ತಾಗಿ ಹರ್ಮನ್ ವಿಜಯ್ ನ ಕೊಲ್ತಾನೆ ಅಂತ ಗೊತ್ತಾಗಿ ಆ ವಿಷಯನ ಎಲ್ಲಾನು ಅಹಮದ್ ವಿಜಯ್ ಫಾರೆಸ್ಟ್ ಕ್ಯಾಬಿನ್ಗೆ ಫ್ಯಾಕ್ಸ್ ಮಾಡ್ತಾನೆ. ಫ್ಯಾಕ್ಸ್ ಬರೋ ಅಷ್ಟರಲ್ಲಿ ವಿಜಯ್ ಹರ್ಮನ್ ಜೊತೆ ಈಚೆ ಹೋಗ್ಬಿಡ್ತಾನೆ. ಹರ್ಮನ್ ಅವನ ಜೊತೆಯಲ್ಲಿ ಗನ್ ತಗೊಂಡು ವಿಜಯ್ ಜೊತೆ ಹೋಗ್ತಾನೆ. ಕ್ಯಾಬಿನ್ ಅಲ್ಲಿ ಫ್ಯಾಕ್ಸ್ ನ ಮೆಹರ್ ನೋಡಿ ಅವಳಿಗೂ ಹರ್ಮನ್ ವಿಜಯ್ ನ ಕೊಲೆ ಮಾಡ್ತಾನೆ ಅಂತ ಗೊತ್ತಾಗಿ ಅವಳು ಕಾಡೊಳಗೆ ಬರ್ತಾಳೆ. ಕಾಡಲ್ಲಿ ಸ್ವಲ್ಪ ದೂರ ಹೋದ ಮೇಲೆ ಹರ್ಮನ್ ವಿಜಯ್ ಕಡೆ ಗನ್ ಹಿಡಿದು ಇನ್ನೇನು ಶೂಟ್ ಮಾಡ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಮೆಹರ್ ಬರ್ತಾಳೆ. ಮಿಸ್ ಆಗಿ ಬುಲೆಟ್ ಮೆಹರ್ಗೆ ಬೀಳುತ್ತೆ. ಅಷ್ಟರಲ್ಲಿ ಅಹಮದ್ ಕೂಡ ಬರ್ತಾನೆ. ಅಹಮದ್ ನ ನೋಡಿ ಹರ್ಮನ್ ಕಾಡೊಳಗೆ ಓಡೋಗ್ತಾನೆ. ಅಹಮದ್ಗೆ ಹರ್ಮನ್ ನ ಹಿಡಿಯೋಕೆ ಆಗಲ್ಲ. ಹರ್ಮನ್ ಅವ್ರ ಅಮ್ಮನ್ನ ಶೂಟ್ ಮಾಡಿದ್ಕೆ ಬೇಜಾರಾಗಿರ್ತಾನೆ. ಅವನು ವಾಪಸ್ ಕಾಬಿಲ್ ಇದ್ದ ಹೈಡ್ ಔಟ್ ಗೆ ಹೋಗ್ತಾನೆ. ಈ ಕಡೆ ಹೇಗೋ ಮೆಹರ್ ಗುಂಡೇಟು ಬಿದ್ದಿದ್ರು ಬದುಕಿ ಉಳಿತಾಳೆ.
ಅವಳು ವಿಜಯ್ಗೆ ಹರ್ಮನ್ ನ ವಾಪಸ್ ಮನೆಗೆ ಕರ್ಕೊಂಡ್ ಬರೋಕೆ ಹೇಳ್ತಾಳೆ. ಹೀಗಿದ್ದಾಗ ಕಾಶ್ಮೀರ ಅಲ್ಲಿ ಒಂದು ಡ್ಯಾಮ್ ಉದ್ಘಾಟನೆ ಇರುತ್ತೆ. ಅದಕ್ಕೆ ವಿಜಯ್ ಎಲ್ಲರೂ ಆ ಡ್ಯಾಮ್ ಉದ್ಘಾಟನೆಗೆ ಬರೋಕೆ ಹೇಳ್ತಾನೆ. ಅವನು ಎಲ್ಲರಿಗೂ ಸೆಕ್ಯೂರಿಟಿ ಕೊಡೋದಾಗಿ ಹೇಳ್ತಾನೆ. ಇದನ್ನೆಲ್ಲ ಹರ್ಮನ್, ಕಾಬಿಲ್, ಶೋಯಬ್ ಎಲ್ರು ನ್ಯೂಸ್ ಅಲ್ಲಿ ನೋಡ್ತಾ ಇರ್ತಾರೆ. ಉದ್ಘಾಟನೆ ಸಮಾರಂಭಕ್ಕೆ ಒಂದು ದಿನ ಮುಂಚೆ ಮಿಲಿಟರಿ ಜನರಲ್ ಮೇಲೆ ಕಾಬಿಲ್ ಕಡೆಯವರು ಅಟ್ಯಾಕ್ ಮಾಡೋಕೆ ಪ್ಲಾನ್ ಮಾಡಿರ್ತಾರೆ. ಡ್ಯಾಮ್ ನ ಬಾಂಬ್ ಇಟ್ಟು ಉಡಾಯಿಸಬೇಕು ಅಂತ ಅನ್ಕೊಂಡಿರ್ತಾರೆ. ಇದನ್ನ ಕೂಡ ಯಾರೋ ಅನ್ನೋನ್ ವ್ಯಕ್ತಿ ಅಹಮದ್ಗೆ ಮೆಸೇಜ್ ಮಾಡಿ ತಿಳಿಸ್ತಾನೆ. ಅದರಿಂದ ವಿಜಯ್ ಜನರಲ್ ಕನ್ವರ್ ಮೇಲೆ ಆಗೋ ಅಟ್ಯಾಕ್ ನ ತಡಿತಾನೆ. ಆ ಅಟ್ಯಾಕ್ ಅಲ್ಲಿ ಹರ್ಮನ್ ಕೂಡ ಇರ್ತಾನೆ. ಆ ಅಟ್ಯಾಕ್ ಮಾಡೋಕೆ ಬಂದಿದ್ದ ಎಲ್ಲರನ್ನು ವಿಜಯ್ ಸಾಯಿಸ್ತಾನೆ. ಶೋಯಬ್ ಮತ್ತೆ ಹರ್ಮನ್ ಎಸ್ಕೇಪ್ ಆಗ್ತಾರೆ. ಕಾಬಿಲ್ ಕೂಡ ಅಲ್ಲಿಂದ ಎಸ್ಕೇಪ್ ಆಗುವಾಗ ವಿಜಯ್ ಅವನ್ನ ಫಾಲೋ ಮಾಡ್ಕೊಂಡು ಹೋಗಿ ಅವನ್ನ ಹಿಡಿದು ಮತ್ತೆ ಕ್ಯಾಂಪ್ ಅಲ್ಲಿ ಕಟ್ ಹಾಕ್ತಾರೆ. ಈ ಕಡೆ ಶೋಯಬ್ ಹುಡುಗರ ಜೊತೆ ಸೇರ್ಕೊಂಡು ಕಾಬಿಲ್ ವಿಜಯ್ ಕೈಲಿ ತಗಲಾಕೊಳ್ಳೋಕೆ ಹರ್ಮನ್ನೇ ಕಾರಣ ಅಂತ ಹರ್ಮನ್ಗೆ ಚೆನ್ನಾಗಿ ಹೊಡಿತಾ ಇರ್ತಾನೆ. ಆದ್ರೆ ಈ ಸಲ ಹರ್ಮನ್ ಎದ್ದು ಶೋಯಬ್ ಮತ್ತೆ ಅವನ ಕಡೆ ಹುಡುಗರಿಗೆಲ್ಲರಿಗೂ ಚೆನ್ನಾಗಿ ಹೊಡೆದು ಅವನು ಡ್ಯಾಬ್ ನ ಉಡಾಯಿಸಿ ಅವನ ಮಿಷನ್ ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ವಿಜಯ್ ಮೆಹರ್ ಬಳಿ ಹೋಗಿ ಹರ್ಮನ್ ನಮ್ ಕೈಗೆ ಸಿಗದೇ ಇರುವಷ್ಟು ದೂರ ಹೋಗ್ಬಿಟ್ಟಿದ್ದಾನೆ, ಅವನನ್ನ ಮತ್ತೆ ವಾಪಸ್ ಕರ್ಕೊಂಡ್ ಬರೋದು ಕಷ್ಟ ಅಂತ ಹೇಳ್ತಾನೆ. ಆದ್ರೆ ಮೆಹರ್ ಮಾತ್ರ ಇನ್ನು ವಿಜಯ್ ಕೈಲಿ ಹರ್ಮನ್ ನ ಬದಲಾಯಿಸೋಕೆ ಸಾಧ್ಯ ಅಂತ ನಂಬಿರ್ತಾಳೆ. ಉದ್ಘಾಟನೆ ದಿನ ಬರುತ್ತೆ. ಡ್ಯಾಮ್ ಬಳಿಗೆ ತುಂಬಾ ಜನ ಬಂದಿರ್ತಾರೆ. ಮತ್ತೆ ಒಂದು ಅನ್ನೋನ್ ಪರ್ಸನ್ ಇಂದ ಹರ್ಮನ್ ಇರೋ ಜಾಗದ ಲೊಕೇಶನ್ ಬೇಕು ಅಂದ್ರೆ ಈ ಜಾಗಕ್ಕೆ ಹೋಗಿ ಅಂತ ಒಂದು ಲೊಕೇಶನ್ ಅಡ್ರೆಸ್ ಸಿಗುತ್ತೆ. ಆ ಜಾಗಕ್ಕೆ ಅಹಮದ್ ಮಿಲಿಟರಿ ಜೊತೆ ಹೋಗ್ತಾನೆ. ಅಲ್ಲಿಗೆ ಹೋದಾಗ ಹರ್ಮನ್ ಡ್ಯಾಮ್ ಹತ್ರ ಇರೋ ಟರ್ಬೈನ್ ರೂಮ್ ಅಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ಅದನ್ನ ಅಹಮದ್ ವಿಜಯ್ಗೆ ಹೇಳ್ತಾನೆ. ವಿಜಯ್ ಆ ಟರ್ಬೈನ್ ರೂಮ್ ಗೆ ಹೋಗ್ತಾನೆ. ನೋಡಿದ್ರೆ ಡ್ಯಾಮ್ ಸುತ್ತ ಬಾಂಬ್ ಗಳನ್ನ ಇಟ್ಟು ಹರ್ಮನ್ ಬ್ಲಾಸ್ಟ್ ಮಾಡೋಕೆ ರೆಡಿ ಆಗಿರ್ತಾನೆ. 5 ನಿಮಿಷಕ್ಕೆ ಟೈಮರ್ ನ ಸೆಟ್ ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ವಿಜಯ್ ಬರ್ತಾನೆ. ಇವಾಗ ಅಪ್ಪ ಮಗ ಇಬ್ರು ಫೈಟ್ ಮಾಡೋಕೆ ಶುರು ಮಾಡ್ತಾರೆ. ಇನ್ನೊಂದ್ ಕಡೆ ಇಷ್ಟು ದಿನ ಮಿಲಿಟರಿಗೆ ಸಹಾಯ ಮಾಡ್ತಿದ್ದ ಆ ಅನ್ನೋನ್ ಪರ್ಸನ್ ಕಾಬಿಲ್ ಬಳಿಗೆ ಹೋಗ್ತಾನೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಆ ಅನ್ನೋನ್ ಪರ್ಸನ್ ಬೇರೆ ಯಾರು ಅಲ್ಲ, ಮಿಲಿಟರಿ ಅವರು ಹುಡುಕ್ತಿದ್ದ ಮೋಸಿನ್ನೇ ಅಂತ. ಜೊತೆಗೆ ಇನ್ನೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನೆಂದ್ರೆ ಆ ಮೋಸಿನ್ ಬೇರೆ ಯಾರು ಅಲ್ಲ, ವಿಜಯ್ನ ಹೆಂಡತಿ ಮೆಹರ್ರೆ. ಅವಳನ್ನ ಕಾಬಿಲ್ ಇಂಡಿಯಾಗೆ ಬಾಂಬ್ ಬ್ಲಾಸ್ಟ್ ಮಾಡೋಕೆ ಕಳ್ಸಿರ್ತಾನೆ. ಆದ್ರೆ ಅವಳು ವಿಜಯ್ ಪ್ರೀತಿಯಲ್ಲಿ ಬಿದ್ದು 2006ರಿಂದ ವಿಜಯ್ ಜೊತೆನೆ ಇರ್ತಾಳೆ. ಅದಕ್ಕೆ ಕಾಬಿಲ್ ಇವಾಗ ಹರ್ಮನ್ ನ ವಿಜಯ್ ವಿರುದ್ಧ ಬಿಟ್ಟಿರ್ತಾನೆ. ಇದರಿಂದ ಮೇಹರ್ ಕೋಪ ಮಾಡ್ಕೊಂಡು ಕಾಬಿಲ್ಗೆ ಚೆನ್ನಾಗಿ ಹೊಡಿತಾ ಇರ್ತಾಳೆ. ಈ ಕಡೆ ಟರ್ಬೈನ್ ರೂಮ್ ಅಲ್ಲಿ ಹರ್ಮನ್ ಜೊತೆ ಫೈಟ್ ಮಾಡೋದು ಇಷ್ಟ ಇಲ್ಲದೆ ವಿಜಯ್ ಹರ್ಮನ್ಗೆ ಗನ್ ಕೊಟ್ಟು ನನ್ನ ಶೂಟ್ ಮಾಡೋ, ಈ ದೇಶಕ್ಕೆ ಏನು ಮಾಡಬೇಡ ಅಂತ ಬೇಡ್ಕೊಳ್ತಾ ಇರ್ತಾನೆ. ಹರ್ಮನ್ ಒಳ್ಳೆಯವನಾಗಿ ಬದಲಾಗ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಶೋಯಬ್ ಬಂದು ವಿಜಯ್ಗೆ ಶೂಟ್ ಮಾಡೋಕೆ ಹೋಗ್ತಾನೆ. ಹರ್ಮನ್ ವಿಜಯ್ನ ಕಾಪಾಡ್ತಾನೆ. ಆದ್ರೆ ಗುಂಡೇಟುಗಳು ಹರ್ಮನ್ಗೆ ಬೀಳುತ್ತೆ. ಅದನ್ನ ನೋಡಿ ವಿಜಯ್ ಶೋಯಬ್ ಜೊತೆ ಫೈಟ್ ಮಾಡೋಕೆ ಹೋಗ್ತಾನೆ. ಇನ್ನೇನು ಶೋಯಬ್ ವಿಜಯ್ನ ಶೂಟ್ ಮಾಡ್ಬೇಕು, ಅಷ್ಟರಲ್ಲಿ ಕೆಳಗೆ ಬಿದ್ದಿದ್ದ ಹರ್ಮನ್ ಶೋಯಬ್ ತಲೆಗೆ ಶೂಟ್ ಮಾಡಿ ಸಾಯಿಸ್ತಾನೆ. ಆಮೇಲೆ ಹರ್ಮನ್ ಬಾಂಬ್ ನ ಡಿಫ್ಯೂಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅದಕ್ಕೆ ಪಾಸ್ ಕೊಡ್ಬೇಕಿರುತ್ತೆ. ಅದು ಕಾಬಿಲ್ಗೆ ಮಾತ್ರ ಗೊತ್ತಿರುತ್ತೆ. ಮೆಹರ್ ಕಾಬಿಲ್ಗೆ ಚೆನ್ನಾಗಿ ಹೊಡಿತಾಳೆ. ಅವಾಗ ಕಾಬಿಲ್ ಇಂದ ಪಾಸ್ವರ್ಡ್ ಆಬಿಲ್ ಅಂತ ಗೊತ್ತಾಗಿ ಅದನ್ನ ವಿಜಯ್ ಫೋನ್ಗೆ ಮೆಸೇಜ್ ಮಾಡ್ತಾಳೆ. ವಿಜಯ್ ಫೋನ್ ನ ಹರ್ಮನ್ ಕಡೆ ತಳ್ತಾನೆ. ಅದನ್ನ ನೋಡಿ ಹರ್ಮನ್ ಪಾಸ್ಕೋಡ್ ಹಾಕಿ ಬಾಂಬ್ ಡಿಫ್ಯೂಸ್ ಮಾಡ್ತಾನೆ. ಇದರಿಂದ ಬಾಂಬ್ ಬ್ಲಾಸ್ಟ್ ಆಗಲ್ಲ. ಆದ್ರೆ ಈ ಕಡೆ ಕಾಬಿಲ್ ಮೆಹರ್ನ ಸಾಯಿಸ್ಬಿಡ್ತಾನೆ. ಹರ್ಮನ್ ಮತ್ತೆ ವಿಜಯ್ ಮಾತ್ರ ಬದುಕೋತಾರೆ. ಕಡೆಗೆ ಹರ್ಮನ್ ಅವನ ತಾಯಿಗೆ ಕೊಳ್ಳಿ ಇಡ್ತಾನೆ. ಒಳ್ಳೆಯವನಾಗಿ ಅವನ ತಂದೆ ಜೊತೆ ಒಂದಾಗ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.